ಧರ್ಮದ್ರೋಹಿಗಳು ಧರ್ಮಸ್ಥಳದ ಬಗ್ಗೆ ಅಪಮಾನವನ್ನ ಮಾಡ್ತಾ ಇದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರಿಗೂ ಅಪಮಾನವನ್ನ ಮಾಡ್ತಾ ಇದ್ದಾರೆ. ಧರ್ಮದ್ರೋಹಿಗಳು ವೀರೇಂದ್ರ ಹೆಗ್ಗಡೆ ಅವರಿಗೂ ಅಪಮಾನವನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ದೇಶದಲ್ಲಿ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಚರ್ಚೆಯಾಗ್ತಾ ಇದೆ. ಹಿಂದೂ ಧರ್ಮವನ್ನ ಅಪಮಾನ ಮಾಡುವ ಷಡ್ಯಂತ್ರ ಕೂಡ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಈ ಷಡ್ಯಂತ್ರ ಯಶಸ್ವಿ ಆಗುವುದಿಲ್ಲ. ಹಿಂದೂ ಧರ್ಮಕ್ಕೆ ಪುಣ್ಯಕ್ಷೇತ್ರಕ್ಕೆ ಜಯ ಸಿಕ್ಕೇ ಸಿಗುತ್ತದೆ. ಹೆಗ್ಗಡೆ ಅವರಿಗೆ ನ್ಯಾಯ ಸಿಗುತ್ತೆ ಎನ್ನುವ ವಿಶ್ವಾಸ ನಮಗಿದೆ. ಶಿವಮೊಗ್ಗದಿಂದ 150 ಕಾರಿನಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ಧರ್ಮಸ್ಥಳದ ಮಂಜುನಾಥನಿಗೆ ಅನ್ಯಾಯ ಆಗೋಕೆ ನಾವು ಬಿಡೋದಿಲ್ಲ. ಈ ದುಷ್ಕೃತ್ಯ ಮಾಡ್ತಾ ಇರುವವರು ತಕ್ಕ ಶಿಕ್ಷೆಯನ್ನ ಅನುಭವಿಸ್ತಾರೆ. ಧರ್ಮದ್ರೋಹಿಗಳು ಧರ್ಮಸ್ಥಳದ ಬಗ್ಗೆ ಅಪಮಾನವನ್ನ ಮಾಡ್ತಾ ಇದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರಿಗೂ ಅಪಮಾನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಧರ್ಮಸ್ಥಳವನ್ನ ಉಳಿಸಬೇಕು, ವೀರೇಂದ್ರ ಹೆಗ್ಗಡೆ ಅವರ ಗೌರವ ಉಳಿಸಬೇಕು. ಧರ್ಮಸ್ಥಳದಲ್ಲಿ ಇರುವಂಥ ಪಾವಿತ್ರತೆಯನ್ನು ಹಾಳು ಮಾಡಬೇಕು, ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಬೇಕು, ವೀರೇಂದ್ರ ಹೆಗ್ಗಡೆ ಅವರಿಗೆ ಕೆಟ್ಟ ಹೆಸರು ತರಬೇಕು, ಹಿಂದೂ ಧರ್ಮಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಷಡ್ಯಂತ್ರ ನಡೀತಾ ಇರೋದು ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಅದಕ್ಕೆ ಪ್ರತಿಭಟನೆ ಮಾಡೋ ದಿಕ್ಕಿನಲ್ಲಿ ಮತ್ತು ಧರ್ಮಸ್ಥಳವನ್ನು ಉಳಿಸಬೇಕು, ವೀರೇಂದ್ರ ಹೆಗ್ಗಡೆ ಅವರ ಗೌರವ ಉಳಿಸಬೇಕು, ಹಿಂದೂ ಧರ್ಮವನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮನೆಯಿಂದ 100-150 ಕಾರ್ನಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ತಾವೆಲ್ಲರೂ ಬಂದು ಅದಕ್ಕೆ ಸೇರ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಧರ್ಮಸ್ಥಳದಲ್ಲಿ ಇರುವಂಥ ಪಾವಿತ್ರತೆಯನ್ನು ಹಾಳು ಮಾಡಬೇಕು, ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಬೇಕು, ವೀರೇಂದ್ರ ಹೆಗ್ಗಡೆ ಅವರಿಗೆ ಕೆಟ್ಟ ಹೆಸರು ತರಬೇಕು, ಹಿಂದೂ ಧರ್ಮಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಷಡ್ಯಂತ್ರ ನಡೀತಾ ಇರೋದು ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಅದಕ್ಕೆ ಪ್ರತಿಭಟನೆ ಮಾಡೋ ದಿಕ್ಕಿನಲ್ಲಿ ಮತ್ತು ಧರ್ಮಸ್ಥಳವನ್ನು ಉಳಿಸಬೇಕು, ವೀರೇಂದ್ರ ಹೆಗ್ಗಡೆ ಅವರ ಗೌರವ ಉಳಿಸಬೇಕು, ಹಿಂದೂ ಧರ್ಮವನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮನೆಯಿಂದ 100-150 ಕಾರ್ನಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ತಾವೆಲ್ಲರೂ ಬಂದು ಅದಕ್ಕೆ ಸೇರ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಧರ್ಮಸ್ಥಳದಲ್ಲಿ ಇರುವಂಥ ಪಾವಿತ್ರತೆ ಬಿಜೆಪಿ ನಾಯಕರ ಧರ್ಮಸ್ಥಳ ಚಲೋಗೆ ಖರ್ಗೆ ಈಗ ಕೌಂಟರ್ ಕೊಟ್ಟಿದ್ದಾರೆ. ಕನ್ನಡಿಗರ ಪರ ದೆಹಲಿ ಚಲೋ ಮಾಡಿ ನ್ಯಾಯವನ್ನ ಕೇಳಲಿ, ಧರ್ಮಸ್ಥಳ ಚಲೋ ಮಾಡೋದಲ್ಲ, ದೆಹಲಿ ಚಲೋ ಮಾಡಲಿ. ಬೆಂಗಳೂರಿನಲ್ಲಿ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿರುವಂಥದ್ದು. ರಾಜ್ಯಕ್ಕೆ ಸಿಗಬೇಕಾದ ಅನುದಾನದ ಬಗ್ಗೆ ಹೋಗಿ ಕೇಳಲಿ, ಬಿಜೆಪಿ ಅವರದ್ದು ಎಲ್ಲ ನಾಟಕ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ RSS ಮೂಲದ ವ್ಯಕ್ತಿ. ಇನ್ನು ಗಿರೀಶ್ ಮಟ್ಟಣ್ಣನವರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದವರು. ಸೌಜನ್ಯ ಕೇಸ್ ದಾಖಲೆ ನಮ್ಮ ಬಳಿ ಇದೆ ಅಂತ ಹೇಳಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಬಳಿ ದಾಖಲೆಗಳಿದ್ರೆ ಕೊಡ್ಲಿ, ಕಾರ್ಕಳ ಶಾಸಕರಿಗೆ ಎಲ್ಲ ಗೊತ್ತಿದೆ ಅಂತ ಕಟೀಲ್ ಹೇಳಿದ್ದಾರೆ. ಬಿಜೆಪಿ ನಾಯಕರ ಧರ್ಮಸ್ಥಳ ಚಲೋಗೆ ಖರ್ಗೆ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಯಾವ ಬಣಕ ಕಾಲ್ ಬಿ ಗಿರೀಶ್ ಮಟ್ಟಣ್ಣವರು ಯಾರು? ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ. ಬಿಜೆಪಿಯ ಅಧಿಕೃತವಾದ 2 ಬಣಗಳಾಗ್ಬಿಟ್ಟಿದೆ. ಯಾವ ಬಣಕ ಕಾಲ್ ಬಿ ಗಿರೀಶ್ ಮಟ್ಟಣ್ಣವರು ಯಾರು? ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ. ಬಿಜೆಪಿಯ ಅಧಿಕೃತವಾದ 2 ಬಣಗಳಾಗ್ಬಿಟ್ಟಿದೆ. ಯಾವ ಬಣಕ ಕಾಲ್ ಬಿ ಗಿರೀಶ್ ಮಟ್ಟಣ್ಣವರು ಯಾರು? ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ. ಬಿಜೆಪಿಯ ಅಧಿಕೃತವಾದ 2 ಬಣಗಳಾಗ್ಬಿಟ್ಟಿದೆ. ಯಾವ ಬಣಕ ಕಾಲ್ ಬಿ ಗಿರೀಶ್ ಮಟ್ಟಣ್ಣವರು ಯಾರು? ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ. ಬಿಜೆಪಿಯ ಅಧಿಕೃತವಾದ 2 ಬಣಗಳಾಗ್ಬಿಟ್ಟಿದೆ. ಯಾವ ಬಣಕ ಕಾಲ್ ಬಿ ಗಿರೀಶ್ ಮಟ್ಟಣ್ಣವರು ಯಾರು? ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ. ಬಿಜೆಪಿಯ ಅಧಿಕೃತವಾದ 2 ಬಣಗಳ ಚಲೋಗೆ ಖರ್ಗೆ ಇಲ್ಲಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕನ್ನಡಿಗರ ಪರ ದೆಹಲಿ ಚಲೋ ಮಾಡಿ ನ್ಯಾಯವನ್ನ ಕೇಳಲಿ, ಧರ್ಮಸ್ಥಳ ಚಲೋ ಮಾಡೋದಲ್ಲ, ದೆಹಲಿ ಚಲೋ ಮಾಡಲಿ. ಬೆಂಗಳೂರಿನಲ್ಲಿ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿರುವಂಥದ್ದು. ರಾಜ್ಯಕ್ಕೆ ಸಿಗಬೇಕಾದ ಅನುದಾನದ ಬಗ್ಗೆ ಹೋಗಿ ಕೇಳಲಿ ಅವರು, ಬಿಜೆಪಿ ಅವರದ್ದು ಎಲ್ಲ ನಾಟಕ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್
ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಸೌಜನ್ಯ ಕೇಸ್ ದಾಖಲೆ ನಮ್ಮ ಬಳಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಒಂದು ರೀತಿಯಾಗಿ ಈ ಕಾರ್ಕಳ ಶಾಸಕರಿಗೆ ಎಲ್ಲ ಗೊತ್ತಿದೆ ಅಂತ ಕಟೀಲ್ ಹೇಳಿದ್ದಾರೆ. ಈ ಧರ್ಮಸ್ಥಳದಲ್ಲಿ ಆಗ್ತಾ ಇರುವ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ದಿನದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇನ್ನು ನಿನ್ನೆಯೂ ಕೂಡ ಬಿಜೆಪಿಯವರು ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಈಗ ಧರ್ಮಸ್ಥಳ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಕಾಂಗ್ರೆಸ್ ಅವರು ಕೌಂಟರ್ ಕೊಟ್ರೆ ಕಾಂಗ್ರೆಸ್ನವರಿಗೆ ಬಿಜೆಪಿ ಅವರು ಕೌಂಟರ್ ಅನ್ನ ಕೊಡ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಇದು ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರ ರಾಜಕೀಯವಾಗಿ ಪ್ರೇರಿತ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಹುಟ್ಟಿಕೊಂಡಿರುವಂಥದ್ದು. ಈ ಧರ್ಮಸ್ಥಳ ವಿಚಾರವನ್ನ ಇಟ್ಕೊಂಡು ಈ ಎಲ್ಲ ರಾಜಕೀಯ ವ್ಯಕ್ತಿಗಳು ರಾಜಕೀಯವನ್ನ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಧರ್ಮದ ಮೇಲೆ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದೊಂದು ರೀತಿಯಾಗಿ. ಇನ್ನು ನಳಿನ್ ಕುಮಾರ್ ಕಟೀಲ್ ಬಳಿ ದಾಖಲೆಗಳಿದ್ರೆ ದಾಖಲೆಯನ್ನ ಕೊಡ್ಲಿ, ಕಾರ್ಕಳ ಶಾಸಕರಿಗೆ ಎಲ್ಲ ಗೊತ್ತಿದೆ ಅಂತ ಈ ಕಟೀಲ್ ಹೇಳಿದ್ದಾರೆ.